ಡೀಸೆಲ್ ಜಾಸ್ತಿ ಆಗಿದೆ, ಅಗತ್ಯ ಬೆಲೆ ವಸ್ತುಗಳ ಜಾಸ್ತಿ ಆಗಿದೆ. ಈಗ ನಾಳೆಯಿಂದ ಹಾಲಿಗೆ 2 ರೂಪಾಯಿ ಹೆಚ್ಚಳ ಮಾಡೋದು. ಅದೇ ಹೇಳ್ತಾ ಇರೋದು, ಕೆಲವೊಂದು ಮಾಡಿ ಕೆಲವೊಂದು ಮಾಡೋದು. ಯಾಕಂದ್ರೆ ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ. ಶ್ರೀಮಂತರು ಎಷ್ಟೇ ಇದ್ರೆ ಬಾಡಿಗೆ ಬರುತ್ತೆ, ಗೌರ್ಮೆಂಟ್ ಕೆಲಸ ಅದು ಇದು ಎಲ್ಲ ಇರ್ತದೆ, ನಡೀತದೆ. ಈ ಬಡವರಿಗೆಲ್ಲ ಅದೆಲ್ಲ ಆಗೋದಿಲ್ಲ. ಅವ್ರ ಗಂಡ ಕೊಟ್ರೆ ಉಂಟು, ಇಲ್ಲ ಅಂದ್ರಿಲ್ಲ. ಕೆಲವ್ರು ಮನೆ ಕೆಲ್ಸಕ್ಕೆ ಹೋಗ್ತಾರೆ, ಅದರಲ್ಲಿ 1000 ರೂಪಾಯಿ ಸಂಬಳ. ಏನು ಹಾಲು ಕುಡಿತಾರೆ ಅವರು? ಮಕ್ಕಳ ಎಜುಕೇಶನ್ ಹಾಕ್ಬೇಕು, ಬಾಡಿಗೆ ಕಟ್ಕೋಬೇಕು, ನೀರು ಬಿಲ್ ಕಟ್ಕೋಬೇಕು, ಎಲ್ಲ ಇದ್ದೇ ಇರುತ್ತಲ್ವಾ. ಅದರಿಂದ ಕೆಲವೊಂದು ಮಾಡಿ ಕೆಲವೊಂದು ಮಾಡೋದು ಬೇಡ. ಗೃಹಲಕ್ಷ್ಮಿಯಿಂದ 2000 ರೂಪಾಯಿ ಈ ತಿಂಗಳು ಬಂದಿಲ್ಲ, ಲಾಸ್ಟ್ ಟೈಮ್ ಎಲ್ಲ ಬಂದಿದೆ. ಅಕ್ಕಿ ದುಡ್ಡು ಈ ತಿಂಗಳು ಬಂದಿದೆ, ಹೋದ್ ತಿಂಗಳದು ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿದೆ. ಯಾಕಂದ್ರೆ ಮೊಬೈಲಲ್ಲಿ ಮೆಸೇಜ್ ಬರುತ್ತೆ ನನಗೆ. ಒಟ್ಟಾಗಿ ಕೆಲವೊಂದು ಅನುಕೂಲತೆ ಆಗಿದೆ ಇಲ್ಲ ಅಂತ ಹೇಳಿ. ಯಾಕಂದ್ರೆ ನನ್ನ ಗಂಡ ಇಲ್ಲರದು ಕೆಲವೆಲ್ಲ ಬಂತು. ಈಗ ರೀಸೆಂಟ್ ಆಗಿ ನಮ್ಮ ಹಸ್ಬೆಂಡ್ ಬರ್ತಾ ಇದ್ದಾರೆ, ಅದರಿಂದ ಅವರು ಕೊಡೋ ದುಡ್ಡು ನಂಗೆ ಸಾಕಾಗಲ್ಲ. ಎಲ್ಲ ರೇಟು ಜಾಸ್ತಿ ಆದಾಗ ಅವ್ರು ಕೇಳ್ತಾರಲ್ವಾ ಲೆಕ್ಕನ, ನಾನೇನು ಲೆಕ್ಕ ಕೊಡಬೇಕು? ಇಲ್ಲ, ಕೆಲವ್ರಿಗೆಲ್ಲ ತೊಂದರೆ ಇದೆ. ಯಾಕಂದ್ರೆ ಬಡವ್ರಿಗೆ ತುಂಬಾ ತೊಂದರೆ ಇದೆ. ಇದು ಸಾವುಕಾರ ಒಂದಲ್ಲ 10 ಜಾಸ್ತಿ ಯಾರು ತಗೋತಾರೆ. ಹೇಳದ್ನಲ್ಲ, ಗೌರ್ಮೆಂಟ್ ಕೆಲಸ ಇರ್ಬೋದು, ಇಲ್ಲ ಬಾಡಿಗೆ ಬರ್ಬೋದು, ಮತ್ತೆ ಬೋಗಿಕ್ ಮನೆ ಇರ್ಬೋದು, ಎಲ್ಲಾನು ನಡೀತದೆ ಅವ್ರಿಗೆ. ನಮ್ಮಂತವ್ರಿಗೆ ನಡೆಯಲ್ಲ. ಅಂದ್ರೆ ಕೆಲವೆಲ್ಲ ಮಾಡಿ ಕೆಲವೆಲ್ಲ ಮಾಡೋದ್ ಬೇಡ. ಅಗತ್ಯ ಇರೋ ವಸ್ತುಗಳು ಮಾಡಿ. ಯಾಕಂದ್ರೆ ಈಗ 20 ರೂಪಾಯಿ ನಾನು ಬಸವೇಶ್ವರ ಹಾಕಿದ್ದೀನಿ, ಇವಾಗ ಎಷ್ಟು ಹೇಳಿ 70-80 ರೂಪಾಯಿ ಎಲ್ಲ ತೆಗೆದು ಬಿಸಾಕ್ತಾರೆ. ಕೆಲವರೆಲ್ಲ ತಿಂತಾರೆ, ಕೆಲವ್ರು ತಿನ್ನಲ್ಲ. ಎಷ್ಟೋ ಜನ ಡಿಪೋ ಹಾಕಿ ಕೊಟ್ಟರೆ ಮಾರ್ಕೋತಾ ಇದ್ದಾರೆ. ಕೆಲವ್ರು ತಿಂತಾರೆ, ಕೆಲವ್ರು ತಿನ್ನಲ್ಲ. ಅದಕ್ಕೋಸ್ಕರ ಕೆಲವೆಲ್ಲ ಯಾರಿಗೆ ಅವಶ್ಯಕತೆ ಅವ್ರಿಗೆ ಮಾತ್ರ ಅಕ್ಕಿದ್ನ ಕೊಡಕ್ಕೆ ಕೇಳಿಲ್ಲ ಅಂದ್ರೆ ಬೇಡ. ಸರ್, ರಾಜ್ಯ ಸರ್ಕಾರ ಏನಾಗಿದೆ, 5 ಘೋಷಣೆ ಅವ್ರಿಗೆ ಪಕ್ಕಾ ಗೊತ್ತಿತ್ತು ನಾವು ಕಾಂಗ್ರೆಸ್ ಹೊಡೆಯಲ್ಲ ಅಂತ. ಅಟ್ಲೀಸ್ಟ್ ಘೋಷಣೆ ಇದು ಮಾಡಿದೆ ಅಂದ್ರೆ ಹೆಂಗಸರು ಓಟಾರು ಕಂಪಲ್ಸರಿ ಬೀಳ್ತದೆ ಅಂತ ಈ 5 ಘೋಷಣೆನ ಕೂಗೋರೆ. ಈ 5 ಘೋಷಣೆನ MP ಎಲೆಕ್ಷನ್ ಅವ್ರಿಗೆ ಹೆಂಗಾರು ಮ್ಯಾನೇಜ್ ಮಾಡಬೇಕು ಅಂದ್ಬಿಟ್ಟಿದ್ದಾನೆ. ಸರ್ಕಾರದಲ್ಲಿ ಯಾವುದು ದುಡ್ಡಿರ್ಲಿಲ್ಲ. ಫಸ್ಟ್ SC/ST ಅನುದಾನದಲ್ಲಿ ಎಷ್ಟೋ 1000 ಕೋಟಿ ಎತ್ತಿದ್ರು. ಅದನ್ನ ಇಲ್ಲಿವರೆಗೆ ಹೆಂಗೆಂಗೋ ಏನೇನೋ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಬಂದ್ರು. ಆಲ್ರೆಡಿ ಅದ್ರ ಟೈಮು ಮುಗೀತು. ಈ MP ಎಲೆಕ್ಷನ್ ಮುಗೀತು. ಈಗ ವಿಧಾನಸೌಧ ಏನಾಗಿದೆ, ಫಂಡ್ ಇಲ್ಲ, ಯಾವುದೇ ತರದ ಫಂಡ್ ಇಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾವ್ರೆ, ಒನ್ಸ್ ಈ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡ್ತು ಅಂದ್ರೆ ಆಟೋಮೆಟಿಕ್ ಆಗಿ ಬೇರೆ ಏನೇನು ಐಟಮ್ ಇದೆ ಇದು ಜಾಸ್ತಿ ಆಯ್ತು, ಎಲ್ಲ ಜಾಸ್ತಿ ಆಯ್ತದೆ. ಎಲ್ಲ ಜಾಸ್ತಿ ಆದಾಗ ಏನಾಗುತ್ತೆ, GST ಇದೆಲ್ಲ ಮತ್ತೆ ಸರ್ಕಾರಕ್ಕೆ ಜಾಸ್ತಿ ಬರುತ್ತೆ. ಈ ಅಮೌಂಟ್ ಅಲ್ಲಿ ಇನ್ನೊಂದು 2 ರಿಂದ 3 ತಿಂಗಳು ನನ್ನ ಲೆಕ್ಕ ಹಬ್ಬ ಅಂದ್ರೆ ಮೇಂಟೈನ್ ಮಾಡ್ತಾರೆ. ಈ 5 ಅನುದಾನ ಇದೆ ಅದನ್ನ. ಆ 2 ರಿಂದ 3 ತಿಂಗಳಾದ್ಮೇಲೆ ಆಮೇಲೆ ಯಾರ್ಯಾರ ಮನೇಲಿ ಅಮೌಂಟ್ ಅಂದ್ರೆ ನಿಮ್ಗೆ ಗೊತ್ತಲ್ಲ, 5 ಲಕ್ಷದ ಮೇಲೆ ಟ್ರಾನ್ಸಾಕ್ಷನ್ ಆಗಂಗಿಲ್ಲ. ಇದನ್ನೆಲ್ಲ ಒಂದೊಂದು ಪರ್ಪಸ್ ಮಾಡಿಕೊಂಡು ಅವ್ರದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ತಗೊಂಡು ಒಂದೊಂದೇ ಕಟ್ ಮಾಡ್ಕೊಂಡ್ ಬರ್ತಾರೆ. ಕಟ್ ಮಾಡ್ಕೊಂಡ್ ಬಂದು ಈ 5 ಅನುದಾನ ಏನೈತೆ ಅಲ್ಲಿ 1 or 2 ಅದು ತುಂಬಾ ಟೈಟ್ ಮಾಡಿ ಉಳಿಸ್ಕೋಬಹುದು. 5 ಮೇಂಟೈನ್ ಮಾಡಕ್ಕಾಗಲ್ಲ. ಈ ಸರ್ಕಾರ ಅವ್ರೇನು ಅನ್ಕೊಂಡವ್ರೆ ಅದನ್ನ ಈ ತರದಲ್ಲಿ ಮಾಡಕ್ಕೆ ಹೊರಟವ್ರೆ. ರೈತರಿಗೆ ಪ್ರೋತ್ಸಾಹಧನನೇ ರಾಜ್ಯ ಸರ್ಕಾರ ಕೊಟ್ಟಿಲ್ಲ. ಈಗ 2 ರೂಪಾಯಿ ಹೆಚ್ಚಳ ಮಾಡಿ ರೈತರಿಗೆ ಪ್ರೋತ್ಸಾಹ ಕೊಡ್ತೀವಿ. ಇದು ನಿಮ್ ತಪ್ಪು ಕಲ್ಪನೆ. ಯಾವುದೇ ಕಾರಣಕ್ಕೂ ರೈತರಿಗೆ ಹೋಗಲ್ಲ. ಅದು ಇದೆಲ್ಲ ಸರ್ಕಾರಕ್ಕೆ ಹೋಗೈತೆ. ಆಲ್ರೆಡಿ ರಾಯಚೂರದಲ್ಲಿ ಸ್ಟ್ರೈಕ್ ಮಾಡ್ತಾವ್ರೆ. 8 ಆಣಿನ 1 ರೂಪಾಯಿನೋ ಹಾವೇರಿ, ಇಫ್ ಐ ಆಮ್ ನಾಟ್ ರಾಂಗ್, ಹಾವೇರಿಲಿ ಏನ್ ಮಾಡೋರೆ, ಹಾಲು ಜಾಸ್ತಿ ಬರ್ತಾ ಇದೆ, ನೀವು ತಗೋಬರ್ತೀರ, ನಮ್ಗೆ ಸ್ಟೋರೇಜ್ ಮಾಡಕ್ ಆಗ್ತಿಲ್ಲ ಅನ್ಬಿಟ್ಟಿದ್ದೇನೆ. ಹಾವೇರಿಲಿ ಆಲ್ರೆಡಿ 1 ರೂಪಾಯಿ ಕಮ್ಮಿ ಮಾಡೋರೆ. ಇದರಿಂದ ರೈತರಿಗೆ ಲಾಸ್ ಆಯ್ತು. ಮತ್ತೆ ಎಷ್ಟೋ ಹಾಲು ತಗೋತಾ ಇಲ್ಲ. ಇದರಿಂದ ರೈತರಿಗೆ ಲಾಸ್ ಆಯ್ತಾ ಹೊರತು ರೈತರಿಗೆ ಯಾವುದೇ ರೀತಿಯಾದ ಒಂದು ಸವಲತ್ತಾಗ್ಲಿ ಇದಾಗಿ ಸಿಗ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.